ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ದಕ್ಷಿಣ ರಾಜ್ಯಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಮಟ್ಟ ಹಾಕುವ ತಂತ್ರ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕಾ ಬೇಡ, ಆಗ ಆ ಮುಖಾಂತರ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡಲಿಕ್ಕೆ ಒಂದು ಸ್ಟ್ರಾಟಜಿನ? ಖಂಡಿತ ಇಲ್ಲ. 76 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಭಾರತ ದೇಶದ ಅರ್ಧದಷ್ಟು ಜನರಿಗೆ ಸಂಪೂರ್ಣ ಹಕ್ಕು ಈಗ ಸಿಗಲಿದೆ. ಇದೇ ನಾರಿ ಶಕ್ತಿ ವಂದನಾ ಅಧಿನಿಯಮ, ಈ ಒಂದು ಏನು ಮಸೂದೆಯನ್ನು ಜಾರಿಗೆ ತರ್ತಾರೆ, ಈ ವಾಹಿನಿ ಮುಖಾಂತರ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನೀವೀಗೊಂದು ಕೇಳಿರೋ ಕ್ವಶನ್, ದಕ್ಷಿಣ ಭಾರತ ಕಮ್ಮಿ ಅಂತ ಹೇಳಿ, ಒಂದು ನನಗೆ ನೆನಪಿಗೆ ಏನಕ್ಕೆ ಇದನ್ನು ಹೇಳ್ತಾರಂತೆ ಒಂದು ವಿಷಯ ನಾನು ಹೇಳಲೇಬೇಕು. ನಾನಿಲ್ಲಿ ನಮ್ಮ ಕರ್ನಾಟಕದ ಬಗ್ಗೆನೇ ಮಾತಾಡೋಣ. 28 ಸೀಟ್ MP ಸೀಟ್ ಇದೆ, ಅದು ಅದರ ಅರ್ಧ ಅಂದರೆ 14 ಆ್ಯಡ್ ಮಾಡಿದರೆ 42 ಸೀಟ್ ಆಗುತ್ತೆ. ಯಾವಾಗ 28 ಇದ್ದದ್ದು 42 ಆಗೋದು ಕಾಂಗ್ರೆಸ್ಗೆ ಬೇಡ ಅಂತ ಹೇಳ್ತಾರೆ. ಅದೇ ಥರ 224 ಸೀಟ್ ಇದ್ದದ್ದು 336 ಆಗುತ್ತೆ, ಅದು ಬೇಡ ಅಂತ ಹೇಳಿದ್ರೆ ನಿಜಕ್ಕೂ ಮಹಿಳೆಯರು ಇಲ್ಲಿ ರಾಜಕೀಯದಲ್ಲಿ ಬರೋದು ಬೇಡ ಅಂತ ಇವರ ಒಂದು ಅನಿಸಿಕೆನ, ಅಥವಾ ವಿರೋಧ ಮಾಡಲೇಬೇಕು ಅಂತ ಮಾಡ್ತಿದ್ದೀರಾ? ಈಗ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಣ. ನಾವು ಸಿಂಪಲ್ ಕ್ಯಾಲ್ಕುಲೇಷನ್ ಬಗ್ಗೆ ಬೇಡ. ಉತ್ತರ ಕರ್ನಾಟಕದಲ್ಲಿ 80